ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇರುವಂತವರು ಮಾಜಿ ಮುಖ್ಯಮಂತ್ರಿಗಳು ಅವರಿಗೆ ನಾವು ಪ್ರಬಲವಾಗಿ ಪಾಸಿಟಿವ್ ಆಗಿ ಇರುವಂತಹ ನಮ್ಮ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಸ್ಟಾರ್ ಚಂದ್ರಯ್ಯನವರು ಬೆಂಗಳೂರು ಹೋಗಿ ಒಂದು ದೊಡ್ಡ ಕಂಪನಿ ಸ್ಟಾರ್ ಕಂಪನಿ ಕಟ್ಟಿ 3,000ರಿಂದ 5,000 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಯಾವುದೇ ಒಂದು ಸರ್ಕಾರ ಕೂಡ 3,000ದಿಂದ 4,000 5,000 ಜನಕ್ಕೆ ಕೆಲಸ ಕೊಡಕ್ಕಾಗಲ್ಲ. ಆದ್ರೆ ಚಂದ್ರಯ್ಯನವರು ನಾನು ಮಾಡುವ ಸೇವೆನ ನೆನ್ಸ್ಕೊಳ್ಳಿ. ಯಾವುದೋ ಒಂದು ಆಗಿಲ್ಲ, ಒಂದು ಚರಂಡಿ ಆಗಿಲ್ಲ, ಒಂದು ರಸ್ತೆ ಆಗಿಲ್ಲ ಅಂದ್ರೆ ಪುಸ್ತಕ ಆಡೋದಲ್ಲ. ಅದನ್ನ ಮಾಡಕ್ ಅವಕಾಶ ಇದೆ. ಮುಂದೆ ಮಾಡ್ತೀನಿ. ಒಂದು ಕಡೆ ಗ್ಯಾರಂಟಿ ಪ್ರತಿ ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂಥದಕ್ಕೆ ನಾವೆಲ್ಲ ಅನುಕೂಲವನ್ನು ಮಾಡಿದ್ದೀವಿ. ಅದಲ್ಲದೆ ಏನೇನು ಕಾರ್ಯಕ್ರಮಗಳನ್ನ ನಾವು ಅಭಿವೃದ್ಧಿನ ಮಾಡ್ಲಿಕ್ಕೆ ಸಾಧ್ಯ ಅದನ್ನೂ ಮಾಡ್ತಾ ಇದೀವಿ. ತಾಲೂಕಿನಲ್ಲಿ ಆಗ್ತಿರ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನು ಮಾಡ್ತೀವಿ. ಸೊ ಏನು ನಿಮ್ಗೆ ಈ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ್ಮೇಲೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆದ್ಮೇಲೆ, ನಾನು ಮಂತ್ರಿಯಾಗಿ ಶಾಸಕರಾಗಿ ಏನ್ ಕೆಲಸ ಮಾಡ್ತಾ ಇದ್ದಾಗ ಚಂದ್ರ ಅವರಾದ್ರೆ ನಮ್ ಜೊತೆ ಸೇರಿ ಅವರು ಸಹ ನಿಮ್ಮ ಕಟ್ಟ ಸುತ್ತಲಿ ಕೆಲಸದಲ್ಲೇ ಆಗುತ್ತೆ. ಅವರೊಬ್ರು ಲೋಕಸಭಾ ಸದಸ್ಯರಾದ್ರೆ ಈಗ ಜೋಶಿಯವರು ಮಂತ್ರಿ ಇದ್ದಾರೆ, ಶೋಭಾ ಕರಂದ್ಲಾಲು ಇದ್ದಾರೆ, ಕೂಬಾ ಅವರು ಇದ್ದಾರೆ ಬೀದರ್ನ. ಯಾರು ಏನು ಸರ್ಕಾರನ ಬಿಟ್ಟು ಕೇಂದ್ರ ಸರ್ಕಾರ ಇಂತಂದು ಮಾಡ್ಲಿಕ್ಕೆ ಆಗಲ್ಲ. ಯಾವುದೇ ಅಭಿವೃದ್ಧಿ ಆಗ್ಬೇಕಾದ್ರೆ ರಾಜ್ಯ ಸರ್ಕಾರದ ಮೂಲಕನೇ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ದಯಮಾಡಿ ನೀವೆಲ್ಲರೂ ಮಾಡೋದ್ರ ಮೂಲಕ ನಿಮ್ಮೆಲ್ಲರಿಗೂ ಸಹ ಉಚಿತವಾದಂತ ಆರೋಗ್ಯವನ್ನ ಕೊಡಿಸ್ತಕ್ಕಂಥದ್ದು. ಇವೆಲ್ಲ 5 ಗ್ಯಾರಂಟಿಯನ್ನ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಮಾಡಬೇಕು ಅನ್ನೋ ತೀರ್ಮಾನವನ್ನು ತಗೊಂಡು ಎಲ್ಲ ಮನೆಗೆ ಕಾರ್ಡನ್ನು ಒದಗಿಸಲಿಕ್ಕೆ ಕೊಟ್ಟಿದ್ದೀವಿ. ನಿಮ್ಮೆಲ್ಲರಿಗೂ ವಿನಂತಿ ಮಾಡಿದೀನಿ, ಮನೆಗೆ ಹೋಗಿ ನನ್ನ ಮೇಲೆ ಭರವಸೆ ಇಟ್ಟು ಈ ಜಿಲ್ಲೆಯಲ್ಲಿ ಎಲ್ಲ ಶಾಸಕರ ಜೊತೆ ಸೇರಿ ಲೋಕಸಭೆಗೆ ಗೆಲ್ಲಿಸ್ತಾರೆ ಅನ್ನೋ ಒಂದು ನಂಬಿಕೆ ಭರವಸೆಯಿಂದ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಬೇಕಾ ನಿಮಗೆ? ನೀವು ಚಿಂತೆ ಮಾಡಿ. ನಮ್ಮ ಜಿಲ್ಲೆಯ ಸ್ವಾಭಿಮಾನ ಜನ ಇಂಥ ದುರಂಕಾರಿಗಳಿಗೆ ಯಾವತ್ತೂ ಕೂಡ ಬೆಲೆ ಕೊಡಬಾರ್ದು. ಹಿಂದೆ ಅವ್ರ ಮಗನ ಚುನಾವಣೆಯಲ್ಲಿ ಏನು ನೀವು ಸೋಲ್ಸಿ ಕಳ್ಸಿದಿರಿ, ಅದಕ್ಕಿಂತ ಹೀನವಾಗಿ ಇವತ್ತು ಅವ್ರನ್ನ ಸೋಲ್ಸಿ ಕಳಿಸಿ ನಮ್ಮ ದುರ್ದಿನ ಭರವಸೆಗಳನ್ನ ಕೊಟ್ಟಿದ್ರು. 5 ಚಾಚು ತಪ್ಪೆ ಇವತ್ತು ಜನರಿಗೆ ಇವತ್ತು 5 ಯೋಜನೆಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಸಮರ್ಪಣೆಯನ್ನ ಮಾಡಿದ್ದಾರೆ. ಅದರ ಪ್ರಯೋಜನ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಕೂಡ ಇವತ್ತು ಪಡ್ಕೊಳ್ತಿದ್ದಾರೆ. ತಾಯಂದ್ರಿಗೆ 2,000 ರೂಪಾಯಿ ಖಾತೆಗೆ ಬರುತ್ತೆ. 5 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿಗೆ ದುಡ್ಡು, ಡಿಸ್ಚಾರ್ಜ್ ಫ್ರೀ, ಕರೆಂಟ್ ಫ್ರೀ, ನಿರುದ್ಯೋಗ ಯುವಕರಿಗೆ ಖಾತೆಗೆ 3,000 ಬರ್ತದೆ. ಡಿಪ್ಲೊಮಾ ಮಾಡ್ತಾರೆ ಯುವಕರಿಗೆ ಮಾಡಿರುವಂತವ್ರಿಗೆ 1,500 ಖಾತೆಗೆ ಬರ್ತದೆ. ಇದನ್ನೆಲ್ಲ ಅವ್ರು ಯಾಕೆ ಕೊಡಬಾರ್ದಿತ್ತು ಅಂತ
ಜನಪ್ರಿಯರಿದ್ರೆ ರೈತರ ಪರವಾಗಿ ಬಡ ಪರವಾಗಿ ಯೋಚನೆ ಮಾಡೋದಿದ್ರೆ ಯಾಕೆ ಅವರು ಕೊಡ್ಲಿಕ್ಕಿಲ್ಲ? ಮುಂದೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಜನಪರ ಯೋಜನೆಗಳನ್ನ ಯೋಚನೆ ಮಾಡಿ ಮುಂದೆ ಸಹ ಜನಪರ ಯೋಜನೆಗಳನ್ನ ಕೊಡ್ತಾರೆ. ಆದ್ರಿಂದ ತಮ್ಮ ಅಮೂಲ್ಯವಾದ ಮತವನ್ನ ಕಾಂಗ್ರೆಸ್ ಪಕ್ಷದ ಪಕ್ಷದ ಗುರುತಿಗೆ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಜಿಲ್ಲಾ ಪಂಚಾಯತಿ ಬಸವರಾಜಣ್ಣವರಿಗೆ, ಮೊದಲನೇವರಿಗೆ, ರಾಜುವರಿಗೆ, ಸ್ಟಾರ್ ಚಂದ್ರವರಿಗೆ, ಕಾಂಗ್ರೆಸ್ ಪಕ್ಷದ ಎಲ್ಲ ನನ್ನ ಮತಬಾಂಧವರಿಗೂ ಕಾರ್ಯಕರ್ತರಿಗೂ ಧನ್ಯವಾದ. ಮಾನ್ಯ ಮತದಾರ ಬಂಧುಗಳೇ, ಇದು ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರ. ಇವರ ಗುರುತು ಹಸ್ತ ಕ್ರಮ ಸಂಖ್ಯೆ 7. ಇವರ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಮಾನ್ಯ ಮತದಾರ ಬಂಧುಗಳನ್ನು ಕಳಕಳಿಯ ಪ್ರಾರ್ಥನೆ. ಅವರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಬೆಂಬಲ ಕೊಟ್ಟು ಅವ್ರನ್ನ ಈ ಸಾರಿ ಜಯಶೀಲನಾಗಿ ಮಾಡುವ ಅಂತ ಹೇಳ ತಮ್ಮ ಮಾಡಿ ಕಳಿಸಿದ್ರಿ. ಮಂಡ್ಯ ಜಿಲ್ಲೆ ಜನ ಆಶೀರ್ವಾದವನ್ನ ಮಾಡಿದ್ರಿ. ತಿಳಿದವರು ಮೂಲ ಗುಂಪು ಮಾಡ್ಬಿಟ್ಟು ಬರೀ ಅವ್ರ ಕುಟುಂಬದವರ ಇವತ್ತು ಬಂದು ಇಲ್ಲಿ ಎಲ್ಲ ಕಡೆ ಅವರೇ ಇರ್ಬೇಕು ಅಂತ ನಮ್ಮ ಜನರನ್ನ ಮಂಕುಬುದಿ ಹಚ್ಚಿ ಕಣ್ಣೀರು ಸುರಿಸಿ ಮತವನ್ನ ಪಡ್ಕೊಂಡಿದ್ದ ನೀವೆಲ್ಲ ಗಮನಿಸಿದ್ರಿ. ಈಗ ಸ್ವಾಭಿಮಾನದ ಪ್ರಶ್ನೆ, ಕಳೆದ ಚುನಾವಣೆಯಲ್ಲಿ ಏನು ಅವ್ರಿಗೆ ಸೋಲಿಸಿದಿರಿ, ಅದಕ್ಕಿನ್ನ ಮಗನ್ನ ಸೋಲಿಸೋದಕ್ಕಿನ್ನ ಅತಿ ಹೆಚ್ಚು ಅಂತರದಿಂದ ಅವ್ರನ್ನ ಸೋಲಿಸಿ ಈ ಸರಿ ಕಳಿಸ್ಬೇಕು. ಮತ್ತೆ ನಮ್ಮ ಜಿಲ್ಲೆಯ ನಾಯಕತ್ವ ಸ್ವಾಭಿಮಾನವನ್ನು ಎತ್ತಿಡಬೇಕು ಅಂತ ನಿಮ್ಮೆಲ್ಲರನ್ನ ಮನವಿ ಮಾಡ್ಕೊಳ್ತೀನಿ. ಇವತ್ತು ಕಾಂಗ್ರೆಸ್ ಪಕ್ಷ ಸಾಮಾನ್ಯ ನಮ್ಮ ಜಿಲ್ಲೆಯ ರೈತ ಕುಟುಂಬದಲ್ಲಿ ಬೆಳೆದಂತವ್ರನ್ನ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ, ಚಂದ್ರು ಅವ್ರನ್ನ. ಅವರು ನಾವೆಲ್ಲ ಅವರ ಅಭಿಮಾನಿಗಳಾಗಿ ತಂತಾರೆ. ಅವರು ನಮ್ಮೆಲ್ಲರಿಗೂ ಕೂಡ ಸ್ನೇಹಿತರ ತರ ನಮ್ಮನ್ನ ನೋಡ್ತಾ ಇದ್ರು. ಇವತ್ತು ನಮ್ ಜೊತೆ ಅವರು ಇರ್ಬೇಕಾಗಿತ್ತು, ಅವರಿಲ್ಲ. ಇವತ್ತು ನಾವು ನೀವೆಲ್ಲ ಸೇರಿ ನಮ್ಮ ಜಿಲ್ಲೆಯ ಸ್ವಾಭಿಮಾನವನ್ನ ಉಳಿಸೋಣ. ಏನು ಇವರು ಸುಳ್ಳು ವಚನ ಭ್ರಷ್ಟರನ್ನ ಕಿತ್ತಾಕಿ ನಾವು ನಮ್ಮ ಜಿಲ್ಲೆಯ ಉದಯಗೌಡರಿಗೆ ಹೆಂಗೆ ಸಹಾಯ ಮಾಡಿ ಹೆಚ್ಚಿನ ಮತ ಕೊಟ್ಟು ಗೆಲ್ಸಿದ್ರಿ. ನಿಮ್ಮ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಮಗೆ ಅದಕ್ಕೆ ಗೆಲ್ಸಿ. ಎಲ್ಲ ಅಂಬರೀಷನ ಅಭಿಮಾನಿಗೆ ಸಂದೇಶ ನನ್ನ ನಮಸ್ಕಾರ. ನಾನು ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಚಲುವಣ್ಣರು, ಉದಯಗೌಡರು ಎಲ್ಲ ಶಾಸಕರು ಒಮ್ಮತದಿಂದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ನಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲೇ 5 ಗ್ಯಾರಂಟಿ ಕೊಟ್ಟಿತ್ತು. 5 ಗ್ಯಾರಂಟಿನೂ 8 ತಿಂಗಳಲ್ಲಿ ಅನುಷ್ಠಾನಕ್ಕೆ ತಂದಿದೆ. ಅದೇ ರೀತಿ ಸೆಂಟ್ರಲ್ ಅಲ್ಲೂ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಅದು ಅನುಷ್ಠಾನಕ್ಕೆ ತರಬೇಕಾದ್ರೆ ನಾವು ಗೆಲ್ಸಿ. ಇದೇ ತಿಂಗಳು 26ನೇ ತಾರೀಕು ಮತದಾನ ನಡೀತಿದೆ. ಹಸ್ತದ ಗುರುತಿಗೆ ಮತ ಹಾಕಿ ನಮ್ಮ ಸೀರಿಯಲ್ ನಂಬರ್ 2 ದಯವಿಟ್ಟು ಉದಯಗೌಡರಿಗೆ ಎಷ್ಟು ಹೆಚ್ಚು ಮತ ಕೊಟ್ಟು ಗೆಲ್ಸಿದ್ರು ಅದೇ ರೀತಿ ನಾನು ಗೆಲ್ಸಿ ನಿಮ್ಮ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಎಲ್ಲ ಮುಖಂಡ್ರೆ, ಯುವ ಮುಖಂಡ್ರೆ, ತಾಯಂದಿರೆ ಬಹಳ ಹೊತ್ತು ಕಾಯ್ದಿದ್ದೀರ ಅನ್ಸುತ್ತೆ. ಇವತ್ತು ಎಲ್ಲಾ ಕಡೆ ತಡ ಆಗೋಯ್ತು. ಸುಮಾರು 1 ಗಂಟೆ ಮೊದಲೇ ನಿಮ್ ಗ್ರಾಮಕ್ಕೆ ಬರ್ಬೇಕಾಯ್ತು ಅನ್ಸುತ್ತೆ. ಇವತ್ತು ಕರೆಂಟ್ ಕೊಡ್ತಾರಲ್ವಾ, ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಿದ್ರಲ್ವಾ. ನಮ್ಮ ಯುವಕರಿಗೆ ಭವಿಷ್ಯದ ಕಾರ್ಖಾನೆ ಕಟ್ಟಲಿಕ್ಕೆ 500 ಕೋಟಿಯನ್ನು ಇವತ್ತು ಸಿದ್ದರಾಮಯ್ಯನವರು ಮಂಜೂರು ಮಾಡಿದ್ದಾರೆ. ನೀರಾವರಿ ಇಲಾಖೆಗೆ 1,000 ಕೋಟಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹೆಚ್ಚು ಪಾಲು